IQOO Z6 ಲೈಟ್ ಸದ್ಯಕ್ಕೆ ಲೇಟೆಸ್ಟ್ ಮತ್ತು ಚೀಪೆಸ್ಟ್ 5G ಫೋನ್ ಅಂದ್ರೆ ಇದೆ. ಕೇವಲ 11,500 ರೂಪಾಯಿಗೆ ಲೇಟೆಸ್ಟ್ 4 Gen 1 ಪ್ರೊಸೆಸರ್, 5,000 mAh ಬ್ಯಾಟ್ರಿ, 6128 ಆಪ್ಷನ್ ಇದೆ. ಇದೆಲ್ಲ ಈ ಪ್ರೈಸ್ ರೇಂಜ್ ಅಲ್ಲಿ ಹೇಗ್ ಸಾಧ್ಯ? ಅದೇ ಸೀಕ್ರೆಟ್ ಇದೆ. ನಿಮ್ಮ ಹತ್ರ 1.5 GB ಇಂಟರ್ನೆಟ್ ಇದೆ, ನಮ್ಮ ಹತ್ರ 7 ನಿಮಿಷದ ವಿಡಿಯೋ ಇದೆ. ಸೊ ವಿಡಿಯೋನ ಪೂರ್ತಿ ನೋಡಿ. 10 ಸೆಕೆಂಡ್ಸ್ ಗಳ ಅನ್ಬಾಕ್ಸಿಂಗ್ ಶುರು ಆಗುತ್ತೆ. ಬಾಕ್ಸ್ ನೋಡ್ಕೋಬಹುದು. IQOO ಅಂತ ಇದೆ. ಸೀಲ್ ಅನ್ನ ಬ್ರೇಕ್ ಮಾಡೋಣ. ಓಕೆ, ಎಸ್. ಓಪನ್ ಮಾಡಿದ ತಕ್ಷಣ ಮತ್ತೊಂದು ಚಿಕ್ಕ ಬಾಕ್ಸ್, ಯೂಸರ್ ಮ್ಯಾನ್ಯುವಲ್, ಒಂದು ಕೇಸ್. ಇದು ನಮ್ಮ ಮೇನ್ ಸ್ಮಾರ್ಟ್ ಫೋನ್ ಪಕ್ಕ ಹಾಕಿರೋಣ ಅಂತೆ. ಟೈಪ್ ಸಿ ಕೇಬಲ್. ಬಾಕ್ಸ್ ಒಳಗಡೆ ಅಡಾಪ್ಟರ್ ಇಲ್ಲ. ಎಸ್, ಮೊದಲಾಗಿ ಇರುವಂತ ಡಿಸೈನ್ ಫಸ್ಟ್ ಲುಕ್ ಅಲ್ಲಿ ಇನ್ ಹ್ಯಾಂಡ್ ಫೀಲ್ ಈ ರೀತಿಯಾಗಿದೆ. ಹಿಂದಿನ ಭಾಗ 2 ದೊಡ್ಡದಾಗಿರುವಂತ ಕ್ಯಾಮ್ರಾ ಸೆನ್ಸರ್ಸ್ ನೋಡ್ತಾ ಇದ್ವಿ ಮತ್ತು ಇದು ಗ್ಲಾಸ್ ತರ ಅನ್ಸುತ್ತೆ, ಬಟ್ ಇದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಇದೆ. ಪ್ಲಾಸ್ಟಿಕ್ ಸೈಡ್ ಎಡ್ಜಸ್ ಕೂಡ ಕೊಡ್ತಿದ್ದಾರೆ. ಮುಂದಿನ ಭಾಗ ಡ್ರಾಪ್ ನಾಚ್ ನೋಡ್ತಾ ಇದ್ವಿ. ಫೋನ್ ನ ಕೈಯಲ್ಲಿ ತುಂಬಾ ಗಟ್ಟಿ ಹೇಳ್ಕೋಬಹುದು, ಗ್ರಿಪ್ಪಿ ಫೀಲ್ ಆಗತ್ತೆ, ಮತ್ತೆ ಅಷ್ಟೇ ಸ್ಲಿಮ್ ಕೂಡ ಇದೆ. ಫೋನ್ ಅಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ಕಂಜೂಸಿ ಇಲ್ಲ. ಸೊ ಇದು ವರ್ಲ್ಡ್ಸ್ ಫಸ್ಟ್ ಲೇಟೆಸ್ಟ್ ಸ್ನ್ಯಾಪ್ ಡ್ರ್ಯಾಗನ್ 4 Gen 1 ಪ್ರೊಸೆಸರ್ ಇದೆ. ಟ್ರಸ್ಟ್ ಮೀ, ಇದು ತುಂಬಾ ಪವರ್ಫುಲ್ ಪ್ರೊಸೆಸರ್. ಕಂಪೇರ್ ಟು 15,000-20,000 ರೂಪಾಯಿ ಸಿಗ್ತಾ ಇರುವಂತ ಡೈಮೆನ್ಸಿಟಿ 700 ಆಗಿರಲಿ ಅಥವಾ ಸ್ನ್ಯಾಪ್ ಡ್ರ್ಯಾಗನ್ 810 ಗಿಂತ ಒಳ್ಳೆ ಬೆಂಚ್ ಮಾರ್ಕ್ ಟೆಸ್ಟ್ ಮತ್ತು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇದರಲ್ಲಿ ನೋಡ್ತಿದ್ದೀನಿ. ಸೊ ಇದರಲ್ಲಿ CPU ಥ್ರಾಟಲ್ ಟೆಸ್ಟ್ ಕೂಡ ಮಾಡಿದೆ. ಕಂಪ್ಲೀಟ್ಲಿ ಗ್ರೀನ್ ಇದೆ, ಯಾವುದೇ ಇಶ್ಯೂ ಇಲ್ಲ. ಇಷ್ಟೇ ಅಲ್ಲದೆ ಇದರಲ್ಲಿ PGM ಎಲ್ಲ ಟೆಸ್ಟ್ ಮಾಡಿದೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡ್ ಬನ್ನಿ. ಅಂತೂ ಬೆಂಚ್ ಮಾರ್ಕ್ ಟೆಸ್ಟ್ ಮಾಡಿದೆ. 3,85,000 ಹತ್ರ ರ್ಯಾಂಕಿಂಗ್ ಬಂತು. ನಿಜವಾಗ್ಲೂ ಕ್ರೇಜಿ ಈ ಪ್ರೈಸ್ ರೇಂಜ್ ಅಲ್ಲಿ ಇದೊಂದು ಒಳ್ಳೆ ಪ್ರೊಸೆಸರ್ಗಳು. ಇಷ್ಟೇ ಅಲ್ಲದೆ ಔಟ್ ಆಫ್ ದ ಬಾಕ್ಸ್ Android 12 ನೋಡ್ತಾ ಇದ್ವಿ. UFS 2.2 ಸ್ಟೋರೇಜ್ ಕೊಡ್ತಿದ್ದಾರೆ. ಆಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಸಖತ್ ಆಗಿದೆ. ಮತ್ತು ಇದರಲ್ಲಿ 128 GB ವೇರಿಯಂಟ್. ಅದು ಪ್ರೈಸಿಂಗ್ ಕೊನೆಗೆ ಮಾತಾಡ್ಲಿದ್ದೀನಿ. ಸ್ವಲ್ಪ ಸೀಕ್ರೆಟ್ ಇಟ್ಟಿದ್ದಾರೆ ಬ್ರಾಂಡ್ಸ್ ಗಳ ಬಗ್ಗೆ. ಸ್ವಲ್ಪ ಏನೋ ನಿಮ್ಗೆ ವಿಷಯಗಳನ್ನ ಹೇಳಬೇಕು, ಪೂರ್ತಿ ನೋಡಿ ಕೊನೆವರೆಗೂ. ಒಟ್ಟಾರೆ ಈ ಪ್ರೈಸ್ ರೇಂಜ್ ಅಲ್ಲಿ ಇಷ್ಟೊಂದು ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತಹ ಫೋನ್ ಸದ್ಯಕ್ಕೆ ಇದೆ. ಇದಿರುವಂತ ಬ್ಯಾಟ್ರಿ 5,000 mAh ಬ್ಯಾಟ್ರಿ ಕೊಡ್ತಿದ್ದಾರೆ, ಬಟ್ ಇದ್ರೊಳಗಡೆ ಪವರ್ ಅಡಾಪ್ಟರ್ ಕೊಡೋದಿಲ್ಲ. ಸೊ ಕಂಪನಿ ಹೇಳುತ್ತೆ, ನೀವು ಫೋನ್ ಒಂದಿಗೆ ಹೊಸ ಪವರ್ ಅಡಾಪ್ಟರ್ ತಗೊಂಡ್ರಿ ಅಂತಂದ್ರೆ ಕೇವಲ 399 ರೂಪಾಯಿ ಸಿಗುತ್ತೆ. ಸೊ ಆಕ್ಚುಲ್ ಆಗಿ ನೀವು 18 ವ್ಯಾಟ್ ನ ಪವರ್ ಅಡಾಪ್ಟರ್ ಇರೋದಾಗೆ 1,200 ರೂಪಾಯಿ ಸಿಗುತ್ತೆ ನಂತರ ತಗೊಂಡ್ರೆ. ಬಟ್ ಫೋನ್ ಜೊತೆ ತಗೊಂಡ್ರೆ 399 ರೂಪಾಯಿ ಸಿಗ್ತಾ ಇದೆ. ಸೊ ಖಂಡಿತ ಇಲ್ಲೊಂದು ಕ್ರಾಸ್ ಕಟಿಂಗ್ ಇದೆ. ಅದಕ್ಕೆ ನಾವು ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತ ಪ್ರೊಸೆಸರ್ ನೋಡ್ತಾ ಇದ್ವಿ. ಸೊ ಇಲ್ಲಿ ಇದೊಂದು ಚೀಪೆಸ್ಟ್ 5G ಫೋನ್ ಆಗಕ್ಕೆ ಸಾಧ್ಯವಾಗಿದೆ. ಟ್ರಸ್ಟ್ ಮೀ, ನಾನು Z6 ಅಂದ್ರೆ Z6 ಸೀರೀಸ್ ನ ತುಂಬಾ ಜನಕ್ಕೆ ಸಜೆಸ್ಟ್ ಮಾಡಿದೀನಿ. ಸ್ಪೆಷಲಿ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಪರ್ಚೇಸ್ ಮಾಡಿದ್ರೆ ಅವಲ್ಲ ಹೇಳೋದು, ಬ್ಯಾಟ್ರಿ ಬೆಂಕಿ ಇದೆ ಮಚ್ಚ, ಬ್ಯಾಟ್ರಿ ಬ್ಯಾಕಪ್ ಸಾಕಾಗಿದೆ ಹಳೆ ಫೋನ್ಸ್ ಗಳಿಗಿಂತ. ಇಲ್ಲಿ ಒಳ್ಳೆ ಪರ್ಫಾರ್ಮ್ ನೋಡ್ತಿದ್ದೀನಿ. ಇಲ್ಲಿ ರೀಸನ್ ಏನ್ ಗೊತ್ತಾ? ಒಳ್ಳೆ ಪವರ್ ಎಫಿಷಿಯಂಟ್ ಪ್ರೊಸೆಸರ್ ಗಳನ್ನ ಪ್ರತಿ IQOO ಫೋನ್ ಅಲ್ಲಿ ನೋಡಿದೀವಿ. ಹೀಗಾಗಿ ಇಲ್ಲಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆ ಪ್ರೊಸೆಸರ್ ಲಿಂಕ್ ತುಂಬಾ ಫೀಚರ್ಸ್ ಹೊಂದಿರುತ್ತೆ. ಬ್ಯಾಟ್ರಿ ಕೂಡ ತುಂಬಾ ಇಂಪಾರ್ಟೆಂಟ್. ಇದಿರುವಂತ ಡಿಸ್ಪ್ಲೇ ಅಷ್ಟೊಂದೇನೋ ಇಂಟ್ರೆಸ್ಟಿಂಗ್ ಇಲ್ಲ ಆಯ್ತಾ. 6.58 ಇಂಚಸ್ ಇರುವಂತ ಫುಲ್ HD+ ವಾಟರ್ ಡ್ರಾಪ್ ನಾಚ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಸೊ ಇಲ್ಲಿ ಎಷ್ಟೊಂದು ಬ್ರೈಟ್ನೆಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ನಾನು ಹುಡುಕಿದೆ, ಬಟ್ ನನಗೆ ಸಿಗ್ಲಿಲ್ಲ. ಇರುವಂತ ಬ್ರೈಟ್ನೆಸ್ ಕಮ್ಮಿ ಇದೆ. ಔಟ್ಡೋರ್ ಯೂಸ್ ಮಾಡಿದೆ, ಅಲ್ಲಿ ನನಗೆ ಅಷ್ಟೊಂದು ಸರಿ ತುಂಬಾ ಬ್ರೈಟ್ನೆಸ್ ಇದೆ ಅಂತ ಅನ್ಸಲ್ಲ. ಸೊ ಈ ರೀತಿಯಾಗಿ ಮಾಡ್ಬಿಟ್ಟು ನಾನು ನೋಟಿಫಿಕೇಶನ್ಸ್ ನ ಓದಬೇಕಾಗತ್ತೆ. ಮತ್ತು ಇದ್ರ ಮೇಲೆ ಪಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇಷ್ಟೇ ಅಲ್ಲದೆ ನಾನು ಇದನ್ನ ವಿಡಿಯೋಸ್ ಗಳು ನೋಡ್ಬೇಕಾದ್ರೆ ಮತ್ತು ಕಲರ್ಸ್ ಗಳನ್ನ ಇಂಡೋರ್ ಸಖತ್ ಕ್ವಾಲಿಟಿ ಇದೆ. ನಾನು ಇಲ್ಲಿ ಗೇಮ್ ಎಲ್ಲ ಆಟ ಆಡಿದೆ. ಸ್ಪೀಕರ್ ಕ್ವಾಲಿಟಿ ಕೂಡ ಸಖತ್ ಆಗಿದೆ. ಬಟ್ ಇದಿರುವಂತ ಪರ್ಫಾರ್ಮೆನ್ಸ್ ಡಿಸ್ಪ್ಲೇ ನಲ್ಲಿ 240 Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೊಡ್ತಿದ್ದಾರೆ. ಇದು ಮಾತ್ರ ಸಖತ್ತಾಗಿದೆ. ತುಂಬಾ ಅಂದ್ರೆ ತುಂಬಾ ರೆಸ್ಪಾನ್ಸಿವ್ ಟಚಸ್ ಗಳನ್ನ ನೋಡ್ತಾ ಇದ್ದೀನಿ. ಮತ್ತೊಂದು ವಿಷಯ, ಇದರಲ್ಲಿ ನೀವು HDR ಯೂಟ್ಯೂಬ್ ವಿಡಿಯೋ ಕೂಡ ನೋಡಕ್ ಆಗಲ್ಲ. ಸೊ ಇದೊಂದು ಅಪ್ಗ್ರೇಡ್ ಇರಬೇಕಾಗಿತ್ತು. ನಾನು ಡಿಸ್ಪ್ಲೇ ಒಂದಿಗೆ ಇಂಡೋರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಹ್ಯಾಪಿ ಇದೀನಿ. ಬಟ್ ಔಟ್ಡೋರ್ ಅಲ್ಲಿ ಬ್ರೈಟ್ನೆಸ್ ಮತ್ತು ಪಂಚ್ ಹೋಲ್ ಕೊಟ್ಟಿದ್ರೆ ಇನ್ನ ಸಖತ್ ಆಗಿರ್ತಿತ್ತು. ಇನ್ನು ಇದಿರುವಂತ ಕ್ಯಾಮ್ರಾ. ಸೊ ಯಾವತ್ತು ನಾನು ಕ್ಯಾಮ್ರಾ ಸ್ವಲ್ಪ ಡೀಪ್ ಆಗಿ ಟೆಸ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಇರ್ತೀನಿ. ಸೊ ಇಲ್ಲಿ 50 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಡುವಲ್ ರಿಯರ್ ಕ್ಯಾಮ್ರಾ ಕೊಡ್ತಿದ್ದಾರೆ. ಸೊ ಇದು 5G ಕ್ಯಾಮ್ರಾ. ಜೋಕ್ ಮಾಡ್ತಿದ್ದೀನಿ, ಅದ್ರ ಮೇಲೆ ಹೆಸರು ಇದೇ ರೀತಿಯಾಗಿದೆ. ಸೊ ಇಲ್ಲಿ ಫೋಟೋ ಸ್ಯಾಂಪಲ್ಸ್ ಗಳನ್ನ ನೋಡ್ಕೋಬಹುದು. ತುಂಬಾ ಡಿಫರೆಂಟ್ ಕಂಡೀಷನ್ಸ್ ಅಲ್ಲಿ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಕೂಡ ಟ್ರೈ ಮಾಡಿದ್ದೀನಿ. ಸ್ಕ್ರೀನ್ ಮೇಲೆ ಫೋಟೋಸ್ ಗಳನ್ನ ನೋಡ್ಕೋಬಹುದು. ಮೊದಲನೇದಾಗಿ ಇರುವಂತಹ ಕಲರ್ಸ್ ಗಳು ಮತ್ತೆ ಅಕ್ಯುರೇಟ್ ಆಗಿರುವಂತಹ ಪಿಕ್ಚರ್ಸ್ ಗಳನ್ನ ನೋಡ್ತಾ ಇದ್ವಿ. ಇನ್ನು ಸ್ಕಿನ್ ಟೋನ್ ಹೋದ್ವಿ ಅಂತಂದ್ರೆ ನ್ಯಾಚುರಲ್ ಆಗಿದೆ. ಬಟ್ ನಾವು ಯಾವಾಗ HDR ಫೋಟೋಸ್ ಗಳನ್ನ ತೆಗೆದಿದ್ದೀನಿ, ಇಲ್ಲಿ ಒಂದೊಂದು ಟೈಮ್ ಸಖತ್ ಆಗಿ ಬರೋದು ಗುರು ಫೋಟೋ. ಬಟ್ ಕೆಲವೊಂದು ಟೈಮ್ ನಾರ್ಮಲ್ ಮೋಡ್ ಅಲ್ಲಿ ಓಕೆ ಕ್ಲಾರಿಟಿ ಕಮ್ಮಿ ಇದ್ದಾಗ ಅನ್ಸುತ್ತೆ. ಲೈಟ್ ಜಾಸ್ತಿ ಇದ್ದಲ್ಲಿ ತುಂಬಾ ಅಂದ್ರೆ ತುಂಬಾ
ಒಳ್ಳೆ ಪಿಕ್ಚರ್ಸ್ ಗಳನ್ನ ಕ್ಯಾಪ್ಚರ್ ಮಾಡುತ್ತೆ. ಪೋರ್ಟ್ರೇಟ್ ಕೂಡ ಅಷ್ಟೇ ಒಳ್ಳೆ ಕ್ವಾಲಿಟಿನ ನೋಡ್ತಾ ಇದ್ವಿ. ಇನ್ನು ಮುಂದಿನ ಭಾಗ 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಇದೆ. ಸೊ ಇಲ್ಲಿ ಕೂಡ ಹೇಳ್ಕೊಳ್ಳುವಾಗ ಅತ್ಯಂತ ಚೆನ್ನಾಗಿರುವಂತ ಫೋಟೋಗಳು ಅಂತಲ್ಲ, ಬಟ್ ನಾರ್ಮಲ್ ಒಂದು ಕ್ವಾಲಿಟಿ ಸಿಗುತ್ತೆ. ನಾನಿಲ್ಲಿ 13 ಅಥವಾ 16 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮ್ರಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಬಟ್ ಇಲ್ಲ. ಸೊ ಈ ಪಿಕ್ಚರ್ಸ್ ಗಳನ್ನ ನಾನು ಓಕೆ ಅಂತಾನೆ ಹೇಳಬಲ್ಲೆ. ಇನ್ನು ಮುಂದಿನ ಭಾಗ ಏನಿದೆ 1080p 30 FPS ನಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ಏನು ನೋಡ್ತಿದ್ದೀರಾ, ಇದು 8 ಮೆಗಾ ಪಿಕ್ಸೆಲ್ ಇಂದ ನಾನು ನ್ಯಾಚುರಲಿ ವರ್ಕ್ ಪಿಕ್ಸೆಲ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಕಲರ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. 8 ಮೆಗಾ ಪಿಕ್ಸೆಲ್ ಇಂದ ಈ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಡಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿರ್ಬೋದು ಅಂತ. ಇನ್ನು ರಿಯರ್ ಕ್ಯಾಮ್ರಾದಿಂದ 1080p 60 FPS ರೆಕಾರ್ಡ್ ಮಾಡ್ಕೋಬಹುದು. ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಸೊ ಈ ವಿಡಿಯೋ ನೋಡ್ತಿದ್ದೀರಾ, ಇದು ರಿಯರ್ ಕ್ಯಾಮ್ರಾ ಶೂಟ್ ಮಾಡ್ತಾ ಇದ್ವಿ. ಬಿಸಿಲ್ ಮುಖದ ಮೇಲೆ ಬೀಳ್ತಾ ಇದೆ, ಬಟ್ ಕಣ್ಣುಗಳು ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ನೆರಳು ಬಂದಾಗೆ ಕ್ಲಾರಿಟಿ ಕಳ್ಕೊಂಡು ಬಿಡ್ತೀವಿ. ಡೈನಾಮಿಕ್ ರೇಂಜನ್ನು ಅಷ್ಟೊಂದು ಸರಿಯಾಗಿ ಮ್ಯಾನೇಜ್ ಮಾಡಲ್ಲ. ಬಟ್ ಓಕೆ, ಈ ಪ್ರೈಸ್ ರೇಂಜಲ್ಲಿ ಓಕೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ನಾನು ಐಕ್ಯೂ ಫೋನ್ಸ್ ಅಲ್ಲಿ ಒಂದು ಪರ್ಫಾರ್ಮೆನ್ಸ್, ಬ್ಯಾಟ್ರಿ ಅದನ್ನ ಬಿಟ್ರೆ ಕ್ಯಾಮ್ರಾದಲ್ಲಿ ಸಖತ್ ಎಕ್ಸ್ಪೀರಿಯನ್ಸ್ ಹಾಕೊಂಡಿದ್ದೀನಿ. ಬಟ್ ಇಲ್ಲಿ ನನಗೆ ಅಷ್ಟೊಂದು ಹೈಪ್ ಆಗಿ ಬಜೆಟ್ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಅನ್ಸಿಲ್ಲ. ಬಟ್ ಪ್ರೈಸ್ ರೇಂಜಿಗೆ ಕಾಂಪಿಟೇಷನ್ ನೋಡ್ಕೊಂಡ್ವಿ ಅಂತಂದ್ರೆ ಇಲ್ಲಿ ಕೂಡ ಒಳ್ಳೆ ಫೋಟೋಸ್ಗಳು ಸಿಗುತ್ತೆ. ಬಟ್ ಇನ್ನಷ್ಟು ಮೆಗಾ ಪಿಕ್ಸೆಲ್ ಅಲ್ಲಿ ಇಂಪ್ರೂವ್ ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಬಾಕಿ ನಿಮ್ ಕ್ಯಾಮ್ರಾ ಬಗ್ಗೆ ಕೆಳಗಡೆ ಗಮನಿಸಕ್ಕೆ ಮರಿಬೇಡಿ. ಇನ್ನು ಕೊನೆಯದಾಗಿ ನನ್ನ ಒಪಿನಿಯನ್, ಇದ್ರ ಪ್ರೈಸಿಂಗ್ ಎಷ್ಟಿದೆ, ನಾವು ಇದನ್ನ ತಗೊಳ್ಬೋದಾ ಅಂತ ಕೇಳ್ತಿದ್ರೆ ಅಂತಂದ್ರೆ ಎಸ್, ಇದೊಂದು ಬೆಸ್ಟ್ ಫೋನ್ ಇದೆ. ಬಟ್ ಇದೆಲ್ಲ ಡಿಪೆಂಡ್ ಆನ್ ಇದರ ಪ್ರೈಸಿಂಗ್ ಮೇಲೆ ಆಗುತ್ತೆ. ಸೊ ಇದರಲ್ಲಿ 464 ವೇರಿಯಂಟ್ ಏನಿದೆ, ಇದು 14,000 ರೂಪಾಯಿ ಲಾಂಚ್ ಆಗಿದೆ. ಸೊ ಇದನ್ನೇ ಇವರು ಆಫರ್ ಪ್ರೈಸ್ ಬಿಟ್ಟು ಅದು SBI ಕ್ರೆಡಿಟ್ ಕಾರ್ಡ್ ಇಂದ ಆರ್ಡರ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ 2,500 ರೂಪಾಯಿ ಆಫ್ ಸಿಗುತ್ತೆ. ಇದು 11,500 ಅಂತಾರೆ. ಬಟ್ ಎಲ್ಲರ ಹತ್ರ SBI ಕ್ರೆಡಿಟ್ ಕಾರ್ಡ್ ಇರ್ಬೇಕಲ್ವಾ. ಇಷ್ಟೇ ಅಲ್ಲದೆ ನನ್ನ ಹತ್ರ ಇರೋದು 6,128 ಇದೆ. ಸೊ ಇದು ಕೂಡ 15,500 ರೂಪಾಯಿ ಸಮಥಿಂಗ್ ಏನಿದೆ. ಇಲ್ಲಿ 2,500 ರೂಪಾಯಿ ಕಮ್ಮಿ ಆಯ್ತು ಅಂದ್ರೆ ನಿಮ್ಗೆ ಹತ್ರ 13,000 ರೂಪಾಯಿ ಏನೋ 6,128 GB ಸಿಗುತ್ತೆ. ಸೊ HDFC ಅಲ್ಲ SBI ಕ್ರೆಡಿಟ್ ಕಾರ್ಡ್ ಎಲ್ಲರ ಹತ್ರ ಇದ್ರೇನೆ ಈ ಆಫರ್ ಅವೈಲ್ ಆಗುತ್ತೆ. ವೇಟ್ ಮಾಡಿ, ಇದೊಂದು ಬೆಸ್ಟ್ ಪರ್ಫಾರ್ಮ್ ಮಾಡ್ತಿರುವಂತ ಡಿವೈಸ್ ಮಾತ್ರ. ಸೊ ನೀವು ಅದನ್ನೇ ಹುಡುಕ್ತಿದ್ರ, ಗೇಮಿಂಗ್ ಸಲುವಾಗಿ ಅನ್ಕೊಂಡಿದ್ರ, ಸ್ಲಿಮ್ ಫೋನ್ ಇರ್ಬೇಕಂತಂದ್ರೆ ಇದನ್ನ ಒಂದ್ಸರ್ತಿ ನೋಡ್ಕೋಬಹುದು. ಇಲ್ಲ ಅಂತಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬಜೆಟ್ ಎಲ್ಲ ಇಟ್ಕೊಂಡು ಸೇವಿಂಗ್ಸ್ ಅಲ್ಲಿ ಇರಿ. ನೆಕ್ಸ್ಟ್ ಸೇಲ್ಸ್ ಅಲ್ಲಿ ತುಂಬಾ ಫೋನ್ಸ್ಗಳು ಬರ್ತಾ ಇದೆ. ಸೊ ಬಾಕಿ ನಿಮ್ಗೆ ಅನ್ಸುತ್ತೆ ಈ ಫೋನ್ ಬಗ್ಗೆ ಗಮನಿಸಕ್ಕೆ ಮರುಡಿ ಸಿಗೋಣಂತೆ ಮುಂದೆ. ಅಲ್ರೆಡಿ ಗೈಸ್, ಸಿ ಯು ನೆಕ್ಸ್ಟ್ ಒನ್. ನಮಸ್ಕಾರ.